ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸಿನಿಮಾ ಹಂಗಾಮ. ಮೊದಲಿಗೆ ಎಲ್ಲ ಪುಟಾಣಿ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಸೊ ಈ ಮಕ್ಕಳ ದಿನಾಚರಣೆ ಸ್ಪೆಷಲ್ ಏನಪ್ಪಾ ಅಂದ್ರೆ ಸಿನಿಮಾ ಹಂಗಾಮದಲ್ಲಿ ನಮ್ಮ ಸ್ಟಾರ್ಗಳ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಾವು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀವಿ. ಕನ್ನಡ ಚಿತ್ರರಂಗದ ಸ್ಟಾರ್ಗಳ ಮನೆಯಲ್ಲಿ ಮುದ್ದು ಮುದ್ದು ಮಕ್ಕಳಿದ್ದಾರೆ. ಅವರು ತಮ್ಮ ತಂದೆ ತಾಯಿಯಂತೆ ಬುದ್ಧಿವಂತಿಕೆಯಿಂದ ಪ್ರತಿಭಾನ್ವಿತರಾಗಿ ಬೆಳೀತಾ ಇದ್ದಾರೆ. ಅವರನ್ನ ನೋಡ್ತಾ ಇದ್ರೆ, ಅವ್ರ ಜೊತೆ ಮಾತನಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಅಂತಹ ಸ್ಟಾರ್ಗಳ ಮಕ್ಕಳನ್ನ ನಿಮಗೆ ಪರಿಚಯಿಸೋದೇ ಮಕ್ಕಳ ದಿನಾಚರಣೆಯ ವಿಶೇಷ ಸಿನಿಮಾ ಹಂಗಾಮ ಜೂನಿಯರ್ಸ್. ಡೈಮಂಡ್ ಸ್ಟಾರ್ ಕಿಟ್ಟಿ ಭಾವನಾ ದಂಪತಿಗಳಿಗೆ ಮುದ್ದಾದ ಮಗಳಿದ್ದಾಳೆ. ಹೆಸರು ಪರಿಣಿತಾ. ಈ ಪುಟ್ಟ ಬಾಲೆ ಅಪ್ಪ ಅಮ್ಮ ಎಲ್ರಿಗಿಂತ ತುಂಬಾ ಡಿಫರೆಂಟ್. ತನ್ನ ಮುದ್ದಾದ ಮಾತುಗಳಿಂದಲೇ ಸೆಳೆಯೋ ಪರಿಣಿತಾ ತಾನು ಹುಟ್ಟಿದ ಸ್ಟೋರಿಯನ್ನ ಸಾಕಷ್ಟು ಆಕರ್ಷಕವಾಗಿ ಹೇಳ್ತಾಳೆ. ಬನ್ನಿ ಪರಿಣಿತಾ ಮಾತುಗಳು ಹೇಗಿರುತ್ತೆ ಅನ್ನೋದನ್ನ ನೀವು ಕೇಳಿ. प्यार की कश्ती में लहरों की मस्ती में पवन के शोर शोर में चले हम जोर जोर में गगन से दूर गगन से दूर. ಹೆಸರು ಪರಿಣಿತಾ. ವಯಸ್ಸು 4 ವರ್ಷ. ಹುಟ್ಟಿದ್ದು ಫೆಬ್ರವರಿ 14ರಂದು. ಪ್ರೇಮಿಗಳ ದಿನ ಹುಟ್ಟಿದ ಪರಿಣಿತಾ ಮಾತುಗಾರ್ತಿ. ಮೌನವೂ ಗೊತ್ತಿದೆ. ಆಗ ಇನ್ನೂ ಚಂದ. ಆದ್ರೆ ಏನು ಹಠ ಮಾಡೋದಿಲ್ಲ. ಎಲ್ರ ಜೊತೆಗೂ ಬೆರೆಯೋದೂ ಗೊತ್ತು. ಕೂಡು ಕುಟುಂಬದಲ್ಲಿ ಬೆಳೀತಿರೋ ಪರಿಣಿತಾ ಅಪ್ಪ ಅಮ್ಮನ ಮುದ್ದಿನ ಮಗಳು. ಚಿಂತೆ ಮಾಡದಿರು ಸಿಂಡ್ರೆಲಾ, ರಾಣಿಯ ವೇಷವ ನಿನಗೆ ನೀಡಿರುವೆ ಸಿಂಡ್ರೆಲಾ. ಪರಿಣಿತಾ ಅಪ್ಪನ ಚಿತ್ರಗಳನ್ನ ನೋಡ್ತಾಳೆ. ಅಮ್ಮ ಹೇಳಿಕೊಟ್ಟದ್ದನ್ನು ಕೇಳ್ತಾಳೆ. ಇತ್ತೀಚೆಗೆ ಪರಿಣಿತಾ ನೋಡಿದ ಚಿತ್ರ ಬಹುಪರಾಗ್. ಆ ಚಿತ್ರದ ಒಂದು ಹಾಡು ಈ ಪುಟ್ಟಿಗೆ ತುಂಬಾ ಇಷ್ಟ. ಕುಬೇರಿದ ಗಂಧರ್ವಳೆ ಕಾಡಿದೆ ನನ್ನನು, ನೀನೊಬ್ಬಳೆ ಚುಮು ಚುಮು ಬೆಳ್ಳು ಸೇರಿದೆ. ಬಹುಪರಾಗ್ ಬಹುಪರಾಗ್. ಹೇಳೋರಿಗೆ ಹೇಳೋಕ್ಕೆ ಕೂಗಿ ಹೇಳೋರಿಗೆ ಕೇಳೋರಿಗೆ ಕೂಗಿ ಬೊಮ್ಮೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಸತ್ತು ಜನಿಸಿ ಸೋತು ಜನಿಸಿ ಎತ್ತರಾದ ಮನುಜರಿದಕ್ಕೆ ಬಹುಪರಾಗ್ ಬಹುಪರಾಗ್. ಸೂರ್ಯ ಚಂದ್ರರಿಬ್ಬರನ್ನು ದಳೆ ನಿಂತವನಿಗೆ ಬಹುಪರಾಗ್ ಬಹುಪರಾಗ್. ರಾಕ್ ರಾಕ್ ಬಹುಪರಾಗ್. ಪರಿಣಿತಾಗೆ ಕತೆ ಹೇಳೋದು ಗೊತ್ತು. ಪುಟ್ಟ ಕಥೆಯೊಂದನ್ನ ನಮಗೆ ಹೇಳಲು ಪರಿಣಿತಾ. ಈ ಕಥೆಯಲ್ಲಿ ಏನಿದೆ ಅದನ್ನು ಕೇಳ್ತಾ ಹೋಗಿ ನಿಮ್ಗೆ ಅರ್ಥ ಆಗತ್ತೆ. ಒಂದು ದಿವಸ ಏನಾಗತ್ತೆ ಗೊತ್ತಾ, ದೇವರು ನನ್ನ ರೆಡಿ ಮಾಡಿದ್ರು ಈ ಥರ. ಆಮೇಲೆ ದೇವರು ಶಾಪಿಂಗ್ ಕರ್ಕೊಂಡು ಹೋದ್ರು. ಎಲ್ಲಾರನ್ನೂ ತೋರಿಸಿದ್ರು. ಲಾಸ್ಟ್ ಅಮ್ಮನ ತೋರಿಸಿದ್ರು. ಈ ಅಮ್ಮ ಬೇಕು ಅಂತ ಅಮ್ಮನ ಕರ್ಕೊಂಡು ಹೋದ್ರು. ಆಮೇಲೆ ಶೂಟಿಂಗ್ ಹೋದ್ರು. ಶೂಟಿಂಗಲ್ಲಿ ಎಲ್ಲನೂ ಹೋದ್ರು. ಎಲ್ಲರನ್ನೂ ಕೇಳಿದ್ರು. ಅವ್ರನ್ನೆಲ್ಲ ಕೇಳಿದ್ರು. ಲಾಸ್ಟ್ ನಮ್ಮ ಅಪ್ಪನ ಕೇಳಿದ್ರು, ಶ್ರೀನಗರ ಕಿಟ್ಟಿನ. ಆಮೇಲೆ ನನ್ನ ಅಪ್ಪ ಬೇಕು ಅಂತ ಕರ್ಕೊಂಡು, ಆಮೇಲೆ ನಮ್ಮಮ್ಮ ಹೊಟ್ಟೆಯಲ್ಲಿ ನಾನೇ ಬಂದ್ಬಿಟ್ಟೆ. ದೊಡ್ಡವಳಾದ್ಮೇಲೆ ಏನಾಗ್ತೀಯಾ ಹೀಗೊಂದು ಪ್ರಶ್ನೆ ಕೇಳಿದ್ರೆ ಸಾಕು, ಪರಿ ತನ್ನ ಪುಟ್ಟ ಕಣ್ಣುಗಳ ದೊಡ್ಡ ಕನಸುಗಳನ್ನ ಹೇಳ್ತಾ ಹೋಗ್ತಾಳೆ. ಹೇಳಿ. ಟೀಚರ್ ಆಗ್ತೀನಿ, ಆಸ್ಟ್ರೋನಾಟ್ ಆಗ್ತೀನಿ. ಭಾವನಾಗೆ ಪರಿಣಿತಾ ಅಂದ್ರೆ ಪ್ರಾಣ. ಶ್ರೀನಗರ ಕಿಟ್ಟಿಗೆ ಮಗಳ ಪ್ರೆಸೆನ್ಸ್ ದಿನವೂ ಒಂದು ದೊಡ್ಡ ಖುಷಿ ಕೊಡುತ್ತೆ. ಅದನ್ನ ಅವರ ಮಾತಿನಲ್ಲಿಯೇ ಕೇಳೋಣ ಬನ್ನಿ. ಅದು ಅವಳಿಗೆ ಯಾರು ಹೇಳ್ಕೊಟ್ರು ಅಂತಲೇ ಗೊತ್ತಿಲ್ಲ. ಅವ್ರ ಅಜ್ಜಿ ಹೇಳ್ಕೊಟ್ರ, ಅಂದರೆ ಅವರ ತಾಯಿ ಹೇಳ್ಕೊಟ್ರ ಅಥವಾ ನಮ್ಮಮ್ಮ ಹೇಳ್ಕೊಟ್ರ ಗೊತ್ತಿಲ್ಲ. ಬಟ್ ಆ ಕತೆ ನಾನು ಕೇಳಿ ನನಗೂ
ನಮಗೆ ಈ ಥರದೊಂದು ಕಲ್ಪನೆ ಇರಲಿಲ್ಲ ಅನ್ನೋ ಥರದ್ದೊಂದು ಅಮೇಸ್ಡ್ ಆಗಿರೋ ಥರದೊಂದು ಫೀಲಿಂಗ್ ಆಯಿತು. ತುಂಬ ಮಜವಾಗಿ ಹೇಳ್ತಾಳೆ ಅವಳ ಕಥೆನ. ದೇವ್ರೇನೋ ಯಾರ ಹತ್ರ ಹೋಗ್ತೀಯಮ್ಮ ಅಂತ ಕೇಳಿದ್ರು, ಯಾರು ಹೋಟೆಲ್ ಹುಟ್ಟಬೇಕು ಅಂತ ಕೇಳಿದ್ರು, ನಾನು ಇವ್ರನ್ನ ಹುಡುಕ್ದೆ, ಅಪ್ಪ ಯಾರಾಗಬೇಕು ಅಂದರೆ ಇವ್ರನ್ನ ಹುಡುಕ್ದೆ ಅಂತ ಹೇಳ್ತಾರೆ ಅವಳು. ಗುಡ್. ಎಲ್ಲ ಮಕ್ಕಳು ಹಠ ಮಾಡ್ತಾರೆ, ಎಲ್ಲ ಮಕ್ಕಳು ಖುಷಿ ಕೊಡ್ತಾರೆ, ಎಲ್ಲ ಮಕ್ಕಳು ಹಾಡು. ಈಗ ನಾವು ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತ ಒಂದು ಗಾದೆ ಇದೆ. ನಮ್ಮ ಮಕ್ಕಳು ಮಾಡಿದ್ದನ್ನು ನಾವು ತುಂಬ ಖುಷಿ ಪಡ್ತೀವಿ. ಪರಿಣಿತಾಗೆ ಇನ್ನೊಂದು ಹೆಸರಿದೆ, ಅದು ಗುಡ್ಡಿ. ಎಲ್ಲರೂ ಗುಡ್ಡಿ ಅಂತಲೇ ಪ್ರೀತಿಯಿಂದ ಕರೆಯೋದು. ಎಲ್ಲರ ಪ್ರೀತಿಯ ಗುಡ್ಡಿಗೆ ನಮ್ಮ ಕಡೆಯಿಂದ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ABCDEFG HIJK LMNOP QRSTUVWXYZ. Now I know my ABC. Next time won't you sing with me? Happy Children's Day. I love you, Appa, Umma. ಚುಮು ಚುಮು ಬೆಳ್ಳಂ ಬೆಳಗ ಚೆಲ್ಲಿದೆ, ಹುಡುಗನ ಖಾಲಿ ಲೋಕ ಬೆಳಗಿದೆ. ಏನೋ ಮಾಯ ಮಾಡಿದೆ ಓ ದೇವತೆ ನಿನ್ನ ಜೊತೆ.